ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ನಾನು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಯಲವಳ್ಳಿ ರಮೇಶ್. ನನ್ನ ಮನವಿ ಏನಂದರೆ, ನಾಳೆ ಅಂದರೆ ಬುಧವಾರ 3ನೇ ತಾರೀಕು ಒಂದು ಒಳ್ಳೆಯ ಜನಪರವಾದ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು, ಒಂದು ಕಾರ್ಯಾಗಾರವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಏನು ನಮ್ಮ ಪಂಚ ಗ್ಯಾರಂಟಿಗಳಿದ್ದು, ಒಬ್ಬ ವ್ಯಕ್ತಿಗೆ 10 kg ಉಚಿತವಾಗಿ ಜನ ಸರ್ಕಾರ, ರಾಜ್ಯ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಕೊಡುವಂಥ ವಿಚಾರ ಇರ್ಬೋದು. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಪ್ರತಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂಥ ಯೋಜನೆ ಇರ್ಬೋದು. ಗೃಹ ಜ್ಯೋತಿ, ಈ ಉಚಿತ ವಿದ್ಯುತ್ 200 ಯೂನಿಟ್ ಪ್ರತಿ ಕುಟುಂಬ ಕೊಡುವಂಥ ವಿಚಾರ ಇರ್ಬೋದು. ಯುವ ನಿಧಿ, ನಮ್ಮ ಗ್ರಾಜ್ಯುಯೇಟ್ಗಳಾಗಿ, ವಿದ್ಯಾವಂತರಿಗಾಗಿ, ನಿರುದ್ಯೋಗಿಗಳಾಗಿರೋ ಯುವಕರಿಗೆ ತಿಂಗಳಿಗೆ 3,000 ಸಂಬಳ ಕೊಡುವಂಥ ಸರ್ಕಾರದಿಂದ ಕೊಡುವಂಥ ಕಾರ್ಯಕ್ರಮ ಇರ್ಬೋದು. ಮತ್ತು ಶಕ್ತಿ ಯೋಜನೆ, ಇದು ಉಚಿತವಾಗಿ ಯಾವುದೇ ಒಬ್ಬ ಮಹಿಳೆ, ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆ, ಕರ್ನಾಟಕ ರಾಜ್ಯದ ಯಾವ ಮೂಲೆಯಿಂದ ಯಾವ ಮೂಲೆ ಬೇಕಾದ್ರೂ ಓಡಾಡಕ್ಕೆ ಅನುಕೂಲವಾಗುವಂಥ ಟಿಕೆಟ್ ರಹಿತವಾಗಿ ಆ ಒಂದು ಶಕ್ತಿ ಯೋಜನೆಯಲ್ಲಿ ಈ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಾಡಿದಂಥ ಗ್ಯಾರಂಟಿಗಳ ಪರವಾಗಿ ನಾಳೆ ಇದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಬೃಹತ್ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಕೆಲವರಿಗೆ 2 ತಿಂಗಳಿಂದ 6 ತಿಂಗಳಿಂದ 8 ತಿಂಗಳಿಂದ 2,000 ಬರ್ತಾ ಇಲ್ಲ ಅನ್ನೋರು, ನಾವು ಗ್ರಾಜ್ಯುಯೇಟ್ ಆಗಿದ್ದೀವಿ, ನಮ್ಗೆ ಗೊತ್ತೇ ಇಲ್ಲ, ನಾವು ಸ್ಟೈಫಂಡು 3,000 ನಮಗೂ ಬೇಕು ಅನ್ನೋರು, ಈ ಥರ ಯಾವುದೇ ವಂಚಿತರಾಗಿದ್ದಲ್ಲಿ ಅವರೆಲ್ಲರೂ ಕೂಡ ನಾಳೆ ಒಂದು ಕಾರ್ಯಕ್ರಮ ಬೆಳಗ್ಗೆ 9:00 ಜಿಲ್ಲಾಧಿಕಾರಿ ಕಚೇರಿ ಏರ್ಪಡಿಸಲಾಗಿದೆ. ದಯಮಾಡಿ ಇದು ಸದುಪಯೋಗನ ತಾವೆಲ್ಲರೂ ಕೂಡ ಇದೇ ರಾಜ್ಯದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ MC ಸುಧಾಕರ್ ಅವರು, ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರೇವಣ್ಣ ಸಾಹೇಬರು, ಇನ್ನೂ ಅನೇಕ ಜನ ರಾಜ್ಯ ಮಟ್ಟದ ಮಂತ್ರಿಗಳು ಇತರೆ ಅಧಿಕಾರಿಗಳು ಬರೋರಿದ್ದಾರೆ. ತಾವೆಲ್ಲರೂ ಬಂದು ಇದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಇದರ ಜಿಲ್ಲಾಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ. ಇಂತಿ ಯಲವಳ್ಳಿ ರಮೇಶ್.